ಎಸ್, ಇನ್ನು ನಿನ್ನೆ ಬೀದರ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ನಡೆದಂತ ಕೆಡಿಪಿ ಸಭೆಯಲ್ಲಿ ಸುಮಾರು 15 ನಿಮಿಷಕ್ಕೂ ಹೆಚ್ಚು ಕಾಲ ಬಿಎಸ್ಎಸ್ಕೆ ಕಾರ್ಖಾನೆಯ ವಿಚಾರವಾಗಿ ಚರ್ಚೆ ನಡೆಯಿತು. ಪರಿಷತ್ನ ಶಾಸಕರಾದ ಚಂದ್ರಶೇಖರ್ ಪಾಟೀಲ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಹಾಗೂ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಮತ್ತು ಬಿಎಸ್ಎಸ್ಕೆ ಪುನರ್ ಆರಂಭಕ್ಕೆ ಒತ್ತಾಯಿಸಿದರು. ಈ ವೇಳೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇಲ್ಲಿ ಸಾಕಷ್ಟು ಆರ್ಥಿಕ ಹಾಗೂ ಕಾನೂನು ಸಮಸ್ಯೆಗಳಿದ್ದು ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕಾರ್ಖಾನೆಯ ಪುನರ್ ಆರಂಭಕ್ಕೆ ಶ್ರಮಿಸುವುದಾಗಿ ತಿಳಿಸಿದ್ದಾರೆ. ನಮ್ಮ ಸರ್ಕಾರ ಬಂದ್ಮೇಲೂ ಆಗಿದ್ದಲ್ಲ. ಹೇಳ್ತೀನಿ, ಹೌದು. ನಾನು ಬಿಎಸ್ಎಸ್ಗೆ 2009ರಲ್ಲಿ ನಾನು ಬಿಟ್ಟೆ. ನಾನು ಬಿಟ್ಟಾಗ 30-40 ಕೋಟಿ ಸಾಲ ಇದ್ದಿದ್ದು 4 ಕೋಟಿ ಸಾಲ ಆಯ್ತು. ಯಾಕೆ ಆಯ್ತು? ಆಯ್ತು ಚಂದ್ರಶೇಖರ್. ಈಗ 15 ವರ್ಷ 16 ವರ್ಷ ಇಷ್ಟೆಲ್ಲ ಅಕ್ರಮಗಳು ಅವ್ಯವಹಾರಗಳಾದ್ರು ಯಾರಾದ್ರೂ ತುಡಿಪಿಟ್ಟಿಕ್ಕಂದಾರ ಹೇಳ್ಬೇಕಾಗಿತ್ತಲ್ಲ. ಈಗೆಲ್ಲ ಕ್ಯಾನ್ಸರ್ ಆಗಿ ಹಾಳಾಗಿದ್ಮೇಲೆ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತೂ ಇಚ್ಛೆ ಇದೆ, ನಿಮ್ದು ಇಚ್ಛೆ ಇದೆ, ಎಲ್ಲರದ್ದು ಅಭಿಲಾಷೆ ಇದೆ ಸರಿ ಮಾಡಬೇಕು ಅಂತೇಳಿ. ಸರಿ ಮಾಡುವಂತ ಪರಿಸ್ಥಿತಿಯಲ್ಲಿ ಈಗ ಸರ್ಕಾರ ಈಗ ನೋಡ್ರಿ, ಈಗ ನಾವು ಗವರ್ಮೆಂಟ್ದಾಗ ಇದ್ದೇವೆ. ಈಗ ಸರ್ಕಾರ ದುಡ್ಡೇನಿದಕ್ಕೆ ಸಪರೇಟ್ ಇಗತ್ತಾ? ಹಿಂದೆ ನಾನು 10 ಕೋಟಿ ರೂಪಾಯಿ ಕೊಡಿದೆ. ಹಿಂದೆ ರಾಜಶೇಖರದ 20 ಕೋಟಿ ರೂಪಾಯಿ ಕೊಟ್ಟಿದ್ದಿತ್ತು ಎಲ್ಲ ಕೊಟ್ಟು ಆಯ್ತು. ಏನಾಯ್ತು? ದುಡ್ಡು ಬಂತ ಆಫೀಸ್ ಸರ್ಕಾರಕ್ಕೆ. ಟ್ಯಾಕ್ಸ್ ಪೇಸ್ ಮನಿ, ಅದು ತೆರಿಗೆ ಪಾವತಿದಾರ ದುಡ್ಡು. ಯಾರಿಗೆ ಕೊಡ್ತೀರಿ? ಲುಟಿ ಒಳ್ಳೆ ಕೊಡ್ತೀರಿ ದುಡ್ಡು, ಅಕ್ರಮ ಮಾಡಿ ಕೊಡ್ತೀರಿ. ಈಗಾರ ಮಾಡೋಂಥದ್ದು ಯಾರು ಮಾಡೋರು? ಈಗಾದ್ರೂ ಮಾಡೋರು ಸರಿ ಮಾಡ್ತಾರೆ, ಮುಂದೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ಏನ್ ಗ್ಯಾರಂಟಿ ಇದೆ? ಸರ್ಕಾರ ದುಡ್ಡಿಗೆ ಜವಾಬ್ದಾರಿ ಯಾರು? ಎಷ್ಟು ಕೊಟ್ಟಿದ್ದಾರೆ? ಎಲ್ಲ ಕಡೆ ಗ್ಯಾರಂಟಿ ಕೊಟ್ಟಿದ್ದು ದುಡ್ಡಾರ ವಾಪಸ್ ಬಂದಿದೆಯಾ? ಸರ್ಕಾರ ಅದನ್ನು ಬಂದಿಲ್ಲ. ಇವೆಲ್ಲ ಇದೆ, ಚರ್ಚೆ ಮಾಡೋಣ. ಎಲ್ಲ ಕರ್ಕೊಂಡು ಹೋಗ್ತೀನಿ ಮುಖ್ಯಮಂತ್ರಿ ಅವ್ರ ಹತ್ರ. ಲಾಸ್ಟ್ ಒಂದು ಮಾತು ಹೇಳ್ತೀನಿ, ಬೆಳಗಾವಿ ಮೀಟಿಂಗ್ ನಾವೆಲ್ಲ ಪಕ್ಷಕ್ಕೆ ಎಲ್ಲ ಶಾಸಕರು ಏನ್ ಹೇಳಿದೆವು, ಎನ್ಕ್ವೈರಿ ಆಗೋದು. ಮೊನ್ನೆ ಕೂಡ ಅಂದೇವು ಅದೇ. ನಾವೇನ್ ತಪ್ಪಿಸ್ತೇವೆ, ಯಾರು ತಿಂದ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಸರ್. ಅದು ಒಟ್ಟಲ್ಲಿ ಮಂತ್ರಿ